ಮಂಡ್ಯದ ಕೆರಗೋಡ್ನಲ್ಲಿ ನಡೀತಾ ಇರುವ ನಿರಂತರ ಪ್ರತಿಭಟನೆ ಹಾಗೆ ಹನುಮ ಧ್ವಜ ತೆರವುಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವಜ ಸಂಘರ್ಷದಲ್ಲಿ ಅಮಾಯಕರಿಗೆ ಸಂಕಷ್ಟ ಬಂದೊದಗಿದೆ. ಧರ್ಮ ಯುದ್ಧಕ್ಕೆ ಕಾರಣವಾಯಿತು ಕೆರಗೋಡಿನ ಸಂಘರ್ಷ. ಪ್ರಕರಣ ಸಂಬಂಧ ಪೊಲೀಸರಿಂದ ಬಾಲಕನ ವಿಚಾರಣೆಯನ್ನ ನಡೆಸಲಾಗಿದೆ. 9ನೇ ತರಗತಿಯಲ್ಲಿ ಓದ್ತಾ ಇರುವ ಬಾಲಕನನ್ನ ಠಾಣೆಗೆ ಕರೆದೊಯ್ದು ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ್ದಾರೆ. ಆದರೆ 9ನೇ ಕ್ಲಾಸಿನ ವಿದ್ಯಾರ್ಥಿಯನ್ನ ಠಾಣೆಗೆ ಕರೆಸಿದ್ದು ವಿಚಾರಣೆ ನಡೆಸಿದ್ದು ಸರಿನಾ ಅನ್ನೋ ಪ್ರಶ್ನೆ. ಇನ್ನು ಇದೇ ಸಂದರ್ಭದಲ್ಲಿ ಮನೆಗೆ ಬಾವುಟ ಕಟ್ಟಲಿಕ್ಕೆ ಅಂತ ಹೇಳಿ ಬಿಜೆಪಿ ಮುಖಂಡರು ಆ ಬಾಲಕನ ಮನೆಗೆ ಹೋದಾಗ ತಂದೆ ಬಾಗಿಲನ್ನು ಹಾಕಿ ನಮ್ಗೆ ಯಾವ ರಾಜಕೀಯನೂ ಬೇಡ, ಇಲ್ಲಿಗೆ ಬರಬೇಡಿ ಅಂತ ಹೇಳಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, 9ನೇ ತರಗತಿ ಓದ್ತಾ ಇರುವ ಬಾಲಕ, ಆತನನ್ನ ಕರೆಸಿ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಇವತ್ತು ಆತನ ಮನೆಗೆ ಬಿಜೆಪಿಯ ಕೆಲ ಮುಖಂಡರು ಹೋದ ಸಂದರ್ಭದಲ್ಲಿ ಆತನ ತಂದೆ ನಮಗೆ ರಾಜಕೀಯ ಸಹವಾಸವೇ ಬೇಡ ಅಂತ ಹೇಳಿ ಆ ಬಿಜೆಪಿಯ ನಾಯಕರ ನಡೆಯನ್ನ ವಿರೋಧಿಸಿದ್ದಾರೆ, ಧಿಕ್ಕರಿಸಿದ್ದಾರೆ. ಹೊಡೆದ್ರ ಏನಾರು ಒಳಗಿಡಿದ್ರ ಇಲ್ಲ ಇಲ್ಲ ಫೋಟೋ ಗಿಡ ತಗೊಂಡ್ರ ಫೋಟೋ ತಗೊಂಡು ಯಾರ್ಯಾರ್ದು ನಮ್ದು ಮಾಡೋದು ಸೇನೆ ಹಸ್ಕೊಂಡವ್ರ ಏನು ಕಳ್ಸಿದ್ರು ಏನು ಮತ್ತೆ ಬರ್ಕೊಳ್ಳವ್ರ ಹಾಂ ಬತ್ತ ಬರೋದು ಯಾಕೆ ಬರ್ಕೊಳ್ಳವ್ರೆ ಈಗ ಒಂದು 10 ಹೊತ್ತವ್ರೆ ಈಗ ಮತ್ತೆ 10 ಬರ್ಕೊಳ್ಳವ್ರ ಆಯ್ತು ಜಲ್ದಿ ಸೀರೆ ಅದಕ್ಕೆ ಬಂದಿರೋ ಎಷ್ಟು ವರ್ಷ ಮಗನಿಗೆ ಎಷ್ಟು ವರ್ಷ ಮಗನಿಗೆ ಬೆಳಗಾನೈತೆ ನಾನು ಹೋಗಿ ನಾನೊಬ್ಬ ಸತ್ತು ಬಂದಿರಿ ನಮ್ ಬೇಡ ನಮ್ಗೆ ಏನು ಕ್ರಿಯೆ ಅಧಿಕಾರ ನಮ್ಗೆ ಏನಿಂದ ಯಾವ ಬಾರ್ಡ್ರನ್ನ ಆರಿಸ್ಕೊಳ್ಳಿ ಏನೋ ಮಾಡ್ಕೊಳ್ಳಿ ಹೋಗ್ರಿ ನಮ್ಗೇನು ಹೋಗೈತಿ ದಿನ ಅನ್ನಕ್ಕೂ ಇಲ್ದಂಗೆ ಆಯ್ತವೆ ನಾವು ಬೆಳಗಾನೈತೆ ನಾನು ಹೋಗಿ ನಾನೊಬ್ಬ ಸತ್ತು ಬಂದಿರಿ ನಮ್ ಬೇಡ ನಮ್ಗೆ ಏನು ಕ್ರಿಯೆ ಅಧಿಕಾರ ನಮ್ಗೆ ಏನಿಂದ ಯಾವ ಬಾರ್ಡ್ರನ್ನ ಆರಿಸ್ಕೊಳ್ಳಿ ಏನೋ ಮಾಡ್ಕೊಳ್ಳಿ ಹೋಗ್ರಿ ನಮ್ಗೇನು ಎಷ್ಟು ಗಂಟೆ ಕೊಟ್ಟಣ ಹೋಗ್ಲಿ ಬೆಳಗ್ಗೆ ಎಷ್ಟು ಗಂಟೆ ಕೊಟ್ಟರು ಅದೇನು ಮಾಡಿ ಸ್ಟೇಷನಲ್ಲಿ ಏನು ಮಾಡಿ ಹೊಡೆದ್ರ ಏನಾರು ಒಳಗಿಡಿದ್ರ ಇಲ್ಲ ಇಲ್ಲ ಫೋಟೋ ಗಿಡ ತಗೊಂಡ್ರ ಫೋಟೋ ತಗೊಂಡು ಯಾರ್ಯಾರ್ದು ನಮ್ದು ಮಾಡೋದು ಸೇನೆ ಹಸ್ಕೊಂಡವ್ರ ಏನು ಕಳ್ಸಿದ್ರು ಏನು ಮತ್ತೆ ಬರ್ಕೊಳ್ಳವ್ರ ಹಾಂ ಬತ್ತ ಬರೋದು ಯಾಕೆ ಬರ್ಕೊಳ್ಳವ್ರೆ ಈಗ ಒಂದು 10 ಹೊತ್ತವ್ರೆ ಈಗ ಮತ್ತೆ 10 ಬರ್ಕೊಳ್ಳವ್ರ ಆಯ್ತು ಜಲ್ದಿ ಸೀರೆ ಅದಕ್ಕೆ ಬಂದಿರೋ ಎಷ್ಟು ವರ್ಷ ಮಗನಿಗೆ ಎಷ್ಟು ವರ್ಷ ಮಗನಿಗೆ 14 ವರ್ಷ ಎಷ್ಟು ಗಂಟೆ ಕರ್ಕೊಂಡೋದ್ರು ಬೆಳಗ್ಗೆ ನಾ 5 ಗಂಟೆ ಬೆಳಗ್ಗೆ 5 ಗಂಟೆಯಲ್ಲಿ ರಾತ್ರಿ ಗಂಟೆ ತಗೊಂಡಿದ್ರ. ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಒಂದು ಕಡೆಯಲ್ಲಿ ಧ್ವಜ ದಂಗಲ್ ಮುಂದುವರೆದಿದೆ, ಮತ್ತೊಂದು ಕಡೆಯಲ್ಲಿ 9ನೇ ತರಗತಿ ಬಾಲಕನನ್ನ ವಿಚಾರಣೆ ಕರೆದಿರೋದು. ಆತನ ತಂದೆ ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಏನಾಯ್ತು ಎಕ್ಸಾಕ್ಟ್ಲಿ ಈ ಘಟನೆ, ಹಾಗೆ ಹೇಗಿದೆ ಸದ್ಯಕ್ಕೆ ಕೆರಗೋಡಿನ ಪರಿಸ್ಥಿತಿ, ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಕೆರಗೋಡು ಗ್ರಾಮದ ಹನುಮ ಧ್ವಜ ದಂಗಲ್ ಬಳಿಕ ಒಂದಷ್ಟು ರಾಜಕೀಯವಾಗಿ ಡೆವಲಪ್ಮೆಂಟ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ವಿನೂತನ ಅಭಿಯಾನವನ್ನು ಆರಂಭಿಸಿದ್ದಾರೆ. ಮನೆಗಳ ಮೇಲೆ ಕೇಸರಿ ಬಾವುಟವನ್ನು ಆರಿಸೋ ಮೂಲಕ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪೊಲೀಸ್ನವರು ಇಲ್ಲಿನ ಗ್ರಾಮಸ್ಥರ ಮೇಲೆ ಕೇಸ್ ಆಗ್ತಾ ಇರುವಂಥದ್ದು, ಜೊತೆಗೆ ವಿಚಾರಣೆಗೆ ಆನಂದ್, ಆಡಿಯೋದಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡೋಣ. ನಮ್ಮ ಪ್ರತಿನಿಧಿ ಆನಂದ್ ಮಾಹಿತಿಯನ್ನು ನೀಡ್ತಾ ಇದ್ರು. ನೋಡಿ, ಕೆರಗೋಡು ಗ್ರಾಮ ಒಂದು ಕಡೆ ಇವತ್ತು ಮನೆ ಮೇಲೆ ಸ್ವಯಂ ಪ್ರೇರಿತರಾಗಿ ಗ್ರಾಮಸ್ಥರು ಭಗವಧ್ವಜವನ್ನ ಕಟ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ 9ನೇ ತರಗತಿ ಬಾಲಕನನ್ನ ಬೆಳಗ್ಗೆ 5 ಗಂಟೆಗೆ ಬಂದಿದ್ರಂತೆ ಪೊಲೀಸರು. ಬೆಳಗ್ಗೆ 5 ಗಂಟೆಗೆ ಬಂದು ವಿಚಾರಣೆ ನಡೆಸಿ ಕೈ ಬಿಟ್ಟಿದ್ದಾರೆ. ಈ ಚಿಕ್ಕ ಪುಟ್ಟ ಮಕ್ಕಳನ್ನ ಕೂಡ ವಿಚಾರಣೆಗೆ ಕರೆಸ್ತಾ ಇರೋದು ಯಾವ ಮಟ್ಟಕ್ಕೆ ರಾಜಕೀಯ ಸ್ವರೂಪವನ್ನ ಪಡೆದಿದೆ ಈ ಪ್ರಕರಣ ಅನ್ನೋದನ್ನ ಮತ್ತೆ ಸಾಬೀತುಪಡಿಸ್ತಾ ಇದೆ. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ವಿವರಿಸ್ತಾ ಇದ್ರಿ ಸದ್ಯದ ಪರಿಸ್ಥಿತಿ ಹೇಗಿದೆ, ಹಾಗೆ 9ನೇ ತರಗತಿ ಬಾಲಕನನ್ನ ಪೊಲೀಸರು ವಿಚಾರಣೆಗೆ ಕರೆಸಿದ್ದು ಮುಂದುವರಿಸಬಹುದು. ಅಂದರೆ ಪೊಲೀಸ್ನವರು ಸ್ಮಿತಾ ಒಂದಷ್ಟು ಗ್ರಾಮಸ್ಥರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಜನನ ವಿಚಾರಣೆಗೆ ಕರೆಸಿ ವಿಚಾರಣೆಯನ್ನು ಮಾಡಿ ಕಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ 9ನೇ ತರಗತಿಯ ಬಾಲಕನನ್ನು ವಿಚಾರಣೆಗೆ ಕರೆಸಿರುವಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಅದ್ರ ಜೊತೆಗೆ ಅವರ ಕುಟುಂಬಸ್ಥರಿಗೆ, ಜೊತೆಗೆ ಸುತ್ತಮುತ್ತಲಿನ ಜನರಿಗೆ ಒಂದಷ್ಟು ಭಯವನ್ನು ಕೂಡ ತರಿಸಿದೆ. ಈಗ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾರೆ, ಮುಂದೇನಪ್ಪ ಗತಿ ಅನ್ನೋ ಒಂದು ವಾತಾವರಣವು ಕೂಡ ಇಲ್ಲಿ ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ಯಾವಾಗ 9
10ನೇ ತರಗತಿ ಬಾಲಕನನ್ನು ಕರೆದು ವಿಚಾರಣೆ ಮಾಡಿದ್ರು. ಆತನ ತಂದೆ ನಿಜಕ್ಕೂ ಕೂಡ ಆತಂಕಗೊಂಡಿದ್ದಾರೆ. ಇವತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಹಾಗೂ ಬಿಜೆಪಿ ಮುಖಂಡ ಅಶೋಕ್ ಜೈರಾಮ್ ಅವರು ಗ್ರಾಮಕ್ಕೆ ಬಂದು ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡಂಥ ಒಂದಷ್ಟು ಜನರನ್ನ ಭೇಟಿ ಮಾಡಕ್ಕೆ ಬಂದಿದ್ರು. ಇದೇ ಸಂದರ್ಭದಲ್ಲಿ ಬಾಲಕನನ್ನ ವಿಚಾರಣೆಗೆ ಕರೆಸ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಆನಂತರ ಅವರ ಮನೆಗೆ ಹೋಗಿದ್ರು. ಆ ಮನೆಗೆ ಹೋಗಿ ಅವ್ರನ್ನ ಸಂತೈಸುವಂಥ ಕೆಲಸ ಮಾಡಿದ್ರು. ಆದರೆ ಅವರು ಹೋಗ್ತಿದ್ದಂತೆ ಅಂದರೆ ಬಾಲಕನ ತಂದೆ ಅಸಮಾಧಾನ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ರು. ನಮಗೆ ಯಾವ ಬಾವುಟವೂ ಬೇಡ, ಯಾರಾದರೂ ಯಾವ ಬಾವುಟವನ್ನು ಬೇಕಾದರೂ ಆರಿಸಿಕೊಳ್ಳಿ, ನಾವು ಅದಕ್ಕೆ ಬರೋದಿಲ್ಲ ಅಂತೇಳಿ ತಮ್ಮ ಅಳಲನ್ನು ಜೊತೆಗೆ ತಮ್ಮ ಆಕ್ರೋಶದ ನುಡಿಯನ್ನು ಜೊತೆಗೆ ನೋವಿನ ನುಡಿಯನ್ನು ಹೇಳ್ಕೊಂಡ್ರು. ಆ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರು ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರು. ನಿಮ್ಮ ಜೊತೆ ನಾವಿದ್ದೀವಿ ಅಂತ. ಜೊತೆಗೆ ಅದಾದ ನಂತರ ನಾವು ಅವ್ರನ್ನ ಮಾತಾಡಿಸೋ ಒಂದು ಪ್ರಯತ್ನ ಮಾಡಿದ್ವು. ಆದರೆ ಅವರು ಬಾಗ್ಲಾಕೊಂಡವರು ಮತ್ತೆ ಅವರು ಹೊರಗಡೆ ಬರಲೇ ಇಲ್ಲ. ಅಂದರೆ ಅವ್ರಿಗೆ ಅಷ್ಟೊಂದು ಆತಂಕ ಆಗಿದೆ. ಅವರು ಪಾನಿಪುರಿಯನ್ನು ಮಾಡಿಕೊಂಡು ಜೀವನ ಮಾಡೋರು. ಆ ಜೀವನ ಕಟ್ಕೊಳ್ತಾ ಇದ್ದಂಥ ಅವ್ರಿಗೆ ಒಂದು ಪ್ರಕರಣದಲ್ಲಿ ಅದರಲ್ಲೂ ಕೂಡ ಏನೂ ತಿಳಿಯದ ಇನ್ನೂ ಸ್ಕೂಲ್ಗೆ ಹೋಗ್ತಾ ಇರುವಂಥ 9ನೇ ತರಗತಿಯ ಮಗುವನ್ನು ಕರ್ಕೊಂಡೋಗಿ ವಿಚಾರಣೆಗೆ ಕೂರಿಸಿರುವಂಥದ್ದು, ಠಾಣೆಯ ಮೆಟ್ಲತ್ತಿಸಿರುವಂಥದ್ದು ಸಾಕಷ್ಟು ನೋವನ್ನು ತಂದಿದೆ. ಹೀಗಾಗಿ ಆ ಕುಟುಂಬಸ್ಥರಿಗೆ ಸಾಕಷ್ಟು ನೋವಾಗಿರುವಂಥದ್ದು. ಇದು ಗ್ರಾಮಸ್ಥರಲ್ಲೂ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಂದೆಡೆ ಗ್ರಾಮದಲ್ಲಿ ಸ್ವಯಂ ಪ್ರೇರಿತವಾಗಿ ಮನೆಗಳ ಮೇಲೆ ಬಾವುಟ ಕಟ್ಟುವಂಥ ಅಭಿಯಾನವನ್ನು ಕೂಡ ಆರಂಭಿಸಿರುವಂಥದ್ದು. ಈಗಾಗಲೇ ಬಿಜೆಪಿ ಫೆಬ್ರವರಿ 2ನೇ ತಾರೀಕಿನಿಂದ ಮನೆಯಲ್ಲಿ ಬಾವುಟ ಅಭಿಯಾನವನ್ನು ಆರಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಗ್ರಾಮದಲ್ಲಿ ಮನೆಗಳ ಮೇಲೆ ಬಾವುಟವನ್ನು ಕಟ್ಟುವಂಥ ಅಭಿಯಾನವನ್ನು ಶುರು ಮಾಡಿರುವಂಥದ್ದು. ಆ ಮೂಲಕ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋ ಸಂದೇಶವನ್ನು ನೀಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ.